ನಮಸ್ತೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲೇ ಇತ್ತೀಚೆಗೆ ಅಷ್ಟೇ SLC ರಿಸಲ್ಟ್ ಪ್ರಕಟಣೆ ಆಗಿತ್ತು. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ರಾಜ್ಯಕ್ಕೆ ರ್ಯಾಂಕ್ಗಳನ್ನು ಪಡೆದಿದ್ದರು. ಹಾಗೆಯೇ ಇವತ್ತು ನಾನು ರಾಜಾಜಿನಗರದ ಅರಬಿಂದೋ ವಿದ್ಯಾಮಂದಿರದಲ್ಲಿದ್ದೀನಿ. ಇಲ್ಲಿ ಮಕ್ಕಳು ಸ್ಟಾರ್ಟಿಂಗ್ ಏನು SLC ರಿಸಲ್ಟ್ ಪ್ರಕಟಣೆ ಆದಾಗ ಒಂದಿಷ್ಟು ರ್ಯಾಂಕ್ಗಳನ್ನು ಪಡೆದಿದ್ದರು. ತದನಂತರ ತಮ್ಮ ಮೇಲಿರುವಂತಹ ತಮಗೆ ಮಾರ್ಕ್ಸ್ ಇಷ್ಟೇ ಬರಬೇಕಿತ್ತು ಅನ್ನುವಂಥ ಹೋಪ್ ಮೇಲೆ ರಿವ್ಯಾಲ್ಯೂಯೇಷನ್ ಹಾಕಿದರು. ಈಗ ಸ್ಟೇಟ್ಗೆ ಫಸ್ಟ್ ಬಂದಿರುವಂತಹ ರಚನಾ ನಾಯ್ಕ್ ಅವರು ನನ್ನ ಜೊತೆ ಇದ್ದಾರೆ. ಇದೇ ಸ್ಕೂಲ್ನಲ್ಲಿ ಓದಿದಂಥ ವಿದ್ಯಾರ್ಥಿನಿ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಈ ರ್ಯಾಂಕ್ ಪಡೀಲಿಕ್ಕೆ ಅವರ ಎಫರ್ಟ್ ಏನಿತ್ತು, ಅವರ ತಂದೆ ತಾಯಿ ಪ್ರೋತ್ಸಾಹ ಹೇಗಿತ್ತು, ಮತ್ತು ಸ್ಕೂಲ್ ಕಡೆಯಿಂದ ಅವರಿಗೆ ಯಾವ ರೀತಿಯಾದಂತಹ ಸಪೋರ್ಟ್ ಸಿಕ್ಕಿತ್ತು ಅನ್ನೋದನ್ನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ರ್ಯಾಂಕ್ ಪಡೆದಿದ್ದೀರಾ, ಮೊದಲನೇ ಆಗಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಏನು ಹೇಳ್ತೀರಾ, ರ್ಯಾಂಕ್ ಪಡೆದಿರೋ ಬಗ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಫಸ್ಟ್ ನಾನು ಅಂದ್ಕೊಂಡಿರಲಿಲ್ಲ 625 ಬರುತ್ತೆ ಅಂತ. 621 ಬಂದಿತ್ತು. ಸೈನ್ಸ್ ಮಾತ್ರ 4 ಮಾರ್ಕ್ಸ್ ಹೋಗಿತ್ತು, ಮಿಕ್ಕಿದೆಲ್ಲ ಬಂದಿತ್ತು. ಸೊ ನಾನು ಪೇಪರ್ ತರಿಸಿ ಫೋಟೋ ಕಾಪಿ ತರಿಸಿ ನೋಡಿದೆ. ಆಮೇಲೆ ಟೀಚರ್ಸ್ ಚೆಕ್ ಮಾಡಿದ್ರು. ಆಮೇಲೆ ಎಲ್ಲ ಕರೆಕ್ಟ್ ಇತ್ತು ಅಂದ್ಬಿಟ್ಟು ರಿವ್ಯಾಲ್ಯೂಯೇಷನ್ ಹಾಕಿದೆ. ಸೊ 625 ಬಂತು. ಎಷ್ಟು ಖುಷಿ ಆಗ್ತಿದೆ ಈಗ ರಿಟರ್ನ್ ಮಾರ್ಕ್ಸ್ ಕಂಪ್ಲೀಟಾಗಿ ಔಟ್ ಬಂದಿದೆ. ಇಡೀ ಸ್ಟೇಟ್ಗೆ ಫಸ್ಟ್ ರ್ಯಾಂಕು, ಹೇಗೆ ಅನಿಸ್ತಾ ಇದೆ? ಅದು ಹೇಳೋಕ್ಕಾಗದೆ ಇರೋಷ್ಟು ಖುಷಿ ಆಗ್ತದೆ. ಎಲ್ಲೋ ಒಂದು ಕಡೆ ಆಗ ಅವಕಾಶ ಮಿಸ್ ಆಗಿತ್ತು. 621 ಬಂದಿತ್ತು, ಏನೋ ಒಂದು ತಾಂತ್ರಿಕ ದೋಷದಿಂದ. ಆಗಲೇ ಬಂದಿದ್ರೆ ಇನ್ನಷ್ಟು ಒಂದು ರೀತಿಯಲ್ಲಿ ಪ್ರೋತ್ಸಾಹ, ಇನ್ನಷ್ಟು ಒಂದಿಷ್ಟು ಖುಷಿ ಇತ್ತು. ಬಟ್ ಈಗ ಏನು ತೊಂದರೆ ಇಲ್ಲ, ಈಗ ಬಂದಿದೆ. ಹೇಗೆ ಅನಿಸ್ತಿದೆ? ನಿಮ್ಮ ತಂದೆ ತಾಯಿ ಪ್ರೋತ್ಸಾಹ ಯಾವ ರೀತಿಯಾಗಿತ್ತು? ಅವರು ಮೊದಲಿಂದನೂ ನನಗೆ ಬರುತ್ತೆ ಅಂತ ಫುಲ್ ಕಾನ್ಫಿಡೆನ್ಸ್ ತುಂಬಿದ್ರು. ಪಾಸಿಟಿವ್ ಆಗೇ ಮಾತಾಡ್ತಿದ್ರು, ಯಾವತ್ತೂ ಆಗಲ್ಲ ಅಂತ ಅಂದಿಲ್ಲ. ಅವ್ರು ಹೇಳಿನೇ ನನಗೆ ಬಂತು. ಮತ್ತು ಟೀಚರ್ಸು ಕೂಡ ಹೇಳ್ತಿದ್ರು, ಎಚ್ ಎಮ್ ಮ್ಯಾಮ್ ಕೂಡ ಅಂತಿದ್ರು ಮೊದಲಿಂದನೂ 625 ಬರುತ್ತೆ ಅಂತ. ಎಲ್ಲ ಅವ್ರು ಹೇಳ್ಕೊಟ್ಟಂಗೆ ಮಾಡಿದ್ದೀನಿ. ಎಕ್ಸಾಮ್ ಪರೀಕ್ಷಾ ಸಮಯದಲ್ಲಿ ಯಾವ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ ಇತ್ತು? ಯಾಕಂತಂದರೆ ಔಟ್ ಮಾರ್ಕ್ಸ್ ತೆಗಿತೀವಿ ಅಂತಂದರೆ ಅದು ತಮಾಷೆ ವಿಚಾರ ಅಲ್ಲ. ಸಾಕಷ್ಟು ಪರಿಶ್ರಮ ಇರುತ್ತೆ, ಸಾಕಷ್ಟು ಪ್ರತಿದಿನ ಅದರ ಮೇಲೆ ನಾವು ಫೋಕಸ್ ಮಾಡಿರ್ತೀವಿ. ಯಾವ ರೀತಿಯಾಗಿತ್ತು ನಿಮ್ಮ ಪರೀಕ್ಷಾ ತಯಾರಿಗಳು? ನಾನು ಆ್ಯಕ್ಚುಲಿ ಟೀಚರ್ಸ್ ಹೇಳುವಾಗಲೇ ಚೆನ್ನಾಗಿ ಕೇಳಿಸ್ಕೊತಿದ್ದೆ. ಆಮೇಲೆ ಜಸ್ಟ್ ನಾನು ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಕ್ಲಾಸಲ್ಲಿ ಚೆನ್ನಾಗಿ ಕೇಳಿಬಿಡ್ತಿದ್ದೆ, ಹಾಗಾಗಿ ಕಷ್ಟ ಆಗ್ತಿರಲಿಲ್ಲ. ಆಮೇಲೆ ಜಸ್ಟ್ ಗ್ಲಾನ್ಸ್ ಮಾಡಿದ್ರೆ ಅಷ್ಟು ಅರ್ಥ ಆಗ್ತಿತ್ತು. ಏನು ಮುಂದಿನ ದಿನಗಳಲ್ಲಿ ಏನಾಗಬೇಕು ಅನ್ನುವಂತಹ ಕನಸು ಇಟ್ಕೊಂಡಿದ್ದೀರಾ? ಹಾಗೆಯೇ ಮುಂದೆ PUC ಮಾಡೋದು ಅಥವಾ SLC ನಂತರದ ನಿಮ್ಮ ಎಜುಕೇಷನ್ ಯಾವುದರಲ್ಲಿ ಮುಂದುವರಿಬೇಕು ಅಂದ್ಕೊಂಡಿದ್ದೀರಾ? ನಾನಿವಾಗ PU ಅಲ್ಲಿ PCMB ತೊಗೊಂಡು ಆಮೇಲೆ ನೀಟ್ ಮತ್ತು ಮೆಡಿಕಲ್ ಮಾಡಬೇಕಂತ ಇದ್ದೀನಿ. ಮೆಡಿಕಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಓಕೆ, ಆಲ್ ದಿ ಬೆಸ್ಟ್ ಮೇಡಮ್ ನಿಮಗೆ. ಹಾಗೆಯೇ ನನ್ನ ಜೊತೆ ಇದೇ ಸ್ಕೂಲ್ನಲ್ಲಿ ಓದಿದಂತಹ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿದ್ದಾರೆ. ಇವರು ಕೂಡ ರಾಜ್ಯಕ್ಕೆ ಒಂದಿಷ್ಟು ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದಾರೆ. ನಾನು ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಹೆಸರು ಮತ್ತು ನೀವು ಪಡೆದಿರುವಂತಹ ರ್ಯಾಂಕ್ ಬಗ್ಗೆ ನೀವೇ ಹೇಳ್ಬೋದಾ? ನನ್ನ ಹೆಸರು ಹಿತೈಷಿಣಿ ಎಲ್ ಅಂತ. ನಾನು SSLCನಲ್ಲಿ 613 ತೊಗೊಂಡಿದ್ದೀನಿ 625ಗೆ. ತುಂಬ ಖುಷಿ ಆಗ್ತಿದೆ ನನಗೆ ತೆಗೆದಿದ್ದು. ಇದು ನಮ್ಮ ಟೀಚರ್ಸಿಂದ, ಸೆಲ್ಫ್ ಸ್ಟಡಿಯಿಂದ ಮತ್ತು ಪೇರೆಂಟ್ಸ್ ಸಪೋರ್ಟಿಂದ ಆಗಿದ್ದು. ಸೊ ಇಟ್ಸ್ ರಿಯಲಿ ಹ್ಯಾಪಿ. ತುಂಬ ಖುಷಿ ಆಗ್ತಾ ಇದೆ. ಓಕೆ, ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಥವಾ ಏನು ಕನಸನ್ನು ಕಂಡಿದ್ದೀರಾ? ಈ ರೀತಿ ನನ್ನ ಸ್ಥಾನ ಹೀಗಿರಬೇಕು ಅನ್ನುವಂಥದ್ದು. PUನಲ್ಲಿ ನಾನು ಕಾಮರ್ಸ್ ತೊಗೊಂಡಿದ್ದೀನಿ MEBA ಮಾಡೋಕ್ಕೆ. ಅದಾದಮೇಲೆ ಐ ಆಮ್ ಗೋಯಿಂಗ್ ಟು ಟ್ರೈ ಫಾರ್ CA. ಓಕೆ, ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನನ್ನ ಜೊತೆ ಇನ್ನೊಂದು ವಿದ್ಯಾರ್ಥಿನಿ ಇದ್ದಾರೆ, ನಾನು ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಇದೇ ಸ್ಕೂಲ್ನ ವಿದ್ಯಾರ್ಥಿನಿ. ಮೇಡಮ್ ನಮಸ್ತೆ. ನೀವು ಕೂಡ ರ್ಯಾಂಕ್ ತೊಗೊಂಡಿದ್ದೀರಾ ಕರ್ನಾಟಕ ಸ್ಟೇಟ್ಗೆ. ರ್ಯಾಂಕ್ ಪಡೆದಿರುವಂಥದ್ದು ಒಂದು ರೀತಿ ಹೆಮ್ಮೆ. ಆದರೆ ಏನು ಹೇಳ್ತೀರಾ ರ್ಯಾಂಕ್ ಪಡ್ಕೊಂಡಿದ್ದಕ್ಕೆ? ನಿಮ್ಮ ತಂದೆ ತಾಯಿ ಪ್ರೋತ್ಸಾಹ ಯಾವ ರೀತಿಯಾಗಿತ್ತು? ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಐ ಆಮ್ ಗೆಟಿಂಗ್ ಸೋ ಎಮೋಷನಲ್. ಓಕೆ, ನಮ್ಮಪ್ಪ ಆಲ್ವೇಸ್ ಹಿ ವಿಲ್ ಬಿ ವಿತ್ ಮೀ. ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. ಖುಷಿ ಆಗ್ತಾ ಇದೆಯಾ ಇವಾಗ? ಅವರು ಕೊಟ್ಟಂತಹ ಪ್ರೋತ್ಸಾಹಕ್ಕೆ ನೀವು ಕೂಡ ಅದೇ ಪರಿಶ್ರಮ ತಗೊಂಡು ಒಂದು ಹೆಸರು ತಂದು ಕೊಟ್ಟಿದ್ದೀರಾ. ಒಂದು ಏನು ನಿಮ್ಮ ಏನು ಪೋಸ್ಟರ್ಗಳು ಬೀಳ್ತಿದೆ ಅಥವಾ ಏನು ಸುದ್ದಿ ಆಗ್ತಿದೆ ಅಂತಂದಾಗ ಅವ್ರಿಗೆ ತುಂಬ ಹೆಮ್ಮೆ ಅನಿಸ್ತಾ ಇರುತ್ತೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ನನ್ನ ಕಷ್ಟ ಮಾತ್ರ ಅಲ್ಲ, ನನ್ನ ಜೊತೆ ಎಲ್ಲರೂ ಇದ್ದರು. ನನ್ನ ಸ್ಕೂಲ್, ಮೈ ಟೀಚರ್ಸ್ ಮತ್ತು ಅಪ್ಪ ಅಮ್ಮ. ಆದರೆ ತುಂಬ ಪ್ರೌಡ್ ಆಗ್ತಿದೆ. ಓಕೆ, ಎಸ್. ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂದ್ಕೊಂಡಿದ್ದೀರಾ ನೀವು? ಡಾಕ್ಟರ್ ಆಗಬೇಕು, ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ಆಸೆ ಇದೆ. ಓಕೆ, ಮಾಡ್ತೀನಿ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಭೂಮಿಕಾ ಅವರೇ, ಆಲ್ ದಿ ಬೆಸ್ಟ್. ನೀವು ಹೇಳ್ದಾಗೇ ಡಾಕ್ಟ್ರಾಗಿ ಸಾಕಷ್ಟು ಸೇವೆಗಳನ್ನು ಮಾಡಿ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ನೀವು ಒಂದು ರೀತಿಯಲ್ಲಿ ಉತ್ಸುಕರಾಗಿ ಅವ್ರಿಗೆ ನೀವು ಹೆಸರು ಮಾಡಿ. ಥ್ಯಾಂಕ್ ಯು. ಎಸ್, ನನ್ನ ಜೊತೆ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾರೆ, ಇದೇ ಸ್ಕೂಲ್ನ ವಿದ್ಯಾರ್ಥಿ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಿಮ್ಮ ಹೆಸರು ಮತ್ತು ನೀವು ತೊಗೊಂಡಿರೋ ರ್ಯಾಂಕ್ ಬಗ್ಗೆ ಹೇಳ್ಬೋದಾ?
ನನ್ನ ಹೆಸರು ರೋಹನ್ ರಾಜ್ ಅಂತ. ನಾನು ಸ್ಟೇಟ್ 14th ರ್ಯಾಂಕ್ ತೆಗ್ದಿದ್ದೀನಿ. ಮುಂದಿನ ದಿನಗಳಲ್ಲಿ ಏನು ಯಾವ ಥರ ಕನ್ಸ್ಕೊಂಡಿದ್ದೀರಾ? ನಿಮ್ಮ ತಂದೆ ತಾಯಿ ಸಪೋರ್ಟ್ ಯಾವ ರೀತಿಯಾಗಿತ್ತು ಸರ್? ಮನೇಲಿ ತುಂಬ ಸಪೋರ್ಟ್ ಮಾಡಿದರು. ನಮ್ಮ ಅಕ್ಕನ ಅವರು ಸ್ಟೇಟ್ ರ್ಯಾಂಕ್ ತೊಗೊಂಡಿದ್ರು. ನಮ್ಮ ಅಕ್ಕ ಅವರು ಎಲ್ಲ ಏಮ್ಸ್ ಎಲ್ಲ ಕೊಟ್ಟು ನನಗೆ ಅವರು ಸ್ವಲ್ಪ ಟಿಪ್ಸ್ ಎಲ್ಲ ಕೊಟ್ಟಿದ್ದರು. ಅದರಿಂದ ಸ್ವಲ್ಪ ಹೆಲ್ಪ್ ಆಯ್ತು ನನಗೆ. ಮತ್ತು ಈ PUCಲಿ ನಾನು ಸೈನ್ಸ್ ತೊಗೊಂಡಿದ್ದೀನಿ. JEನ ಪರ್ಸ್ಯೂ ಮಾಡೋಣ ಅಂತ ಇದ್ದೀನಿ. JE. ಓಕೆ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಇನ್ನೂ ಕೂಡ ಮುಂದುವರಿರಿ. ಎಸ್, ಕೇಳಿದ್ರಲ್ಲ ಏನು ಅರವಿಂದೋ ವಿದ್ಯಾಮಂದಿರದಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿರುವಂಥದ್ದು. ನನ್ನ ಜೊತೆ ಈಗ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇದೇ ಶಾಲೆಯ ಪ್ರಾಂಶುಪಾಲರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಓಕೆ, ಈ ತುಂಬ ಹೆಮ್ಮೆ ವಿಚಾರ, ನಿಮ್ಮ ಸ್ಕೂಲ್ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಇದ್ದಾರೆ, 14th ರ್ಯಾಂಕ್ ಒಳಗಡೆ ಇರುವಂತಹ ಸ್ಟೂಡೆಂಟ್ಸ್ಗಳಿದ್ದಾರೆ. ಏನು ಅನಿಸುತ್ತೆ ಮೇಡಮ್? ಈ ಸಲದ ರಿಸಲ್ಟು ನನಗೆ ತುಂಬ ಖುಷಿ ತಂದಿದೆ. ನನ್ನ ಸರ್ವೀಸಲ್ಲಿ ಫಸ್ಟ್ ಟೈಮ್ ನಮಗೆ 625 ಬಂದಿದೆ. ಲಾಸ್ಟ್ ಟೈಮ್ 100% ರಿಸಲ್ಟ್ ಬಂತು. ಆದರೆ ಈ ಸತಿ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ನಮಗೆ 97% ಬಂದಿದೆ. ಅದ್ರ ಜೊತೆ 17 ಜನ 600ಕ್ಕೆ ಮೇಲೆ ಮಾರ್ಕ್ಸ್ ತೊಗೊಂಡಿದ್ದಾರೆ. ಮತ್ತು 70 ಡಿಸ್ಟಿಂಕ್ಷನ್ಸ್ ಬಂದಿದೆ. ಇದು ನಮ್ಮ ಟೀಚರ್ಸ್ ಶ್ರಮ, ಪೇರೆಂಟ್ಸ್ ಶ್ರಮ ಮತ್ತು ಮಕ್ಕಳು ಅದಕ್ಕೆ ಮೇಲೆ ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ನಿಮ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ. ಇದೇ ಥರ ನಮಗೆ ಮಕ್ಕಳಿಂದ, ಟೀಚರ್ಸಿಂದ, ಪೇರೆಂಟ್ಸಿಂದ ಸಹಕಾರ ಕೊಟ್ಟು ಮುಂದೆನೂ ಇದೇ ಥರ ಒಳ್ಳೆ ರಿಸಲ್ಟ್ ಬರಲಿ, ನಮ್ಮ ಶಾಲೆ ಮಕ್ಕಳು ಶಾಲೆ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಕೇಳಿದ್ರಲ್ಲ ವೀಕ್ಷಕರೇ, ಈ ಶಾಲೆ ಇದೆ ಅರವಿಂದೋ ವಿದ್ಯಾಮಂದಿರ ಅಂತ ಹೇಳಿ, ರಾಜಾಜಿನಗರದ ಸ್ಕೂಲ್ ಇದು. ಇಲ್ಲಿ ವಿದ್ಯಾರ್ಥಿಗಳ ಶಾಲೆಯಿಂದ ಸಿಕ್ಕಂತಹ ಸಾಕಷ್ಟು ತರಗತಿ ಇರ್ಬೋದು ಅಥವಾ ತದನಂತರವಾಗಿ ನಡೆಯುವಂತಹ ಕೋಚಿಂಗ್ಗಳಿರ್ಬೋದು, ಇವುಗಳು ಮತ್ತು ತಂದೆ ತಾಯಿಯ ಪ್ರೋತ್ಸಾಹದ ಮೇರೆಗೆ ವಿದ್ಯಾರ್ಥಿನಿಗಳು ಈಗ ರ್ಯಾಂಕ್ ಪಡೆದಿದ್ದಾರೆ. ಮೊದಲನೇ ರ್ಯಾಂಕಿಂದ ಹಿಡಿದು 14th ರ್ಯಾಂಕ್ವರೆಗೂ ಕೂಡ ಈ ಸ್ಕೂಲ್ಗೆ ಬಂದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.